ಸುರಕ್ಷತೆ ನಿಯಮ ಪಾಲಿಸದಂತಹ ಸ್ಲಿಪ್ಪರ್ ಬಸ್ಸುಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಜೊತೆಗೆ ಇವತ್ತೇನು ಜೂನ್ ತಿಂಗಳಿಂದ ಎಲ್ಲ ಶಾಲಾ ಕಾಲೇಜುಗಳು ಖಾಸಗಿ ಶಾಲಾ ಕಾಲೇಜುಗಳು ಪ್ರಾರಂಭ ಆಗ್ತಾಯಿದೆ. ಆ ಮಕ್ಕಳ ಹಿತದೃಷ್ಟಿಯಿಂದ ಪ್ರಯಾಣಿಕರ ಹಿತದೃಷ್ಟಿಯಿಂದ ಸ್ಲೀಪರ್ ಬಸ್ಸುಗಳ ನಿಯಮಗಳನ್ನು ಏನು ಪಾಲನೆ ಮಾಡಿದ್ದಿಲ್ಲ ಅವುಗಳ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಮಕ್ಕಳ ಹಿತದೃಷ್ಟಿಯಿಂದ ಶಾಲಾ ಕಾಲೇಜುಗಳ ಬಸ್ಸುಗಳನ್ನು ಕಡ್ಡಾಯವಾಗಿ ತಪಾಸಣೆ ಮಾಡಿ ಅವಧಿ ಮೀರಿದರೆ ಅಂತಹ ವಾಹನಗಳನ್ನು ಸೀಸ್ ಮಾಡುವ ಮುಖಾಂತರ ಅಂತಹ ಶಾಲೆಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಜೊತೆಗೆ ಅಕ್ರಮವಾಗಿ ಓಡಾಡುವ ಹೆವಿ ಟನ್ನುಗಳನ್ನು ಏನು ತುಂಬಿಕೊಂಡು ಅಕ್ರಮವಾಗಿ ಓಡಾಡುವ ಟಿಪ್ಪರ್ ಲಾರಿಗಳ ಹಾವಳಿಗೆ ಕಡಿವಾಣ ಹಾಕಬೇಕಂತಲೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ರೈತ ಸಂಘದಿಂದ ಮತ್ತು ಪ್ರಾದೇಶಿಕ RTO ಅವರಿಗೆ ಮನವಿ ನೀಡಿ ಗೊತ್ತಾಗ್ತಿದೆ. ಇತ್ತೀಚೆಗೆ ಏನು ರಾಜ್ಯ ಮತ್ತು ಬೇರೆ ದೇಶಾದ್ಯಂತ ಸಂಭವಿಸುತ್ತಿರುವ ಸ್ಲಿಪ್ಪರ್ ಬಸ್ಸುಗಳ ಅಗ್ನಿ ಕೊಂಡ ಏನಂದರೆ ಆರಾಮವಾಗಿ ಮಲಗುವವರೆಗೂ ಆರಾಮವಾಗಿ ನಿದ್ದೆಗೆ ಜಾರ್ತಾ ಇದ್ದಾರೆ. ಅದು ಆರಾಮದಾಯಕ ಸ್ಲಿಪ್ಪರ್ ಬಸ್ಸುಗಳು ಈಗ ಪ್ರಾಣಕ್ಕೆ ಕುತ್ತಾಗುವಂಥ ಬಸ್ಸುಗಳಾಗಿ ದುರಂತಗಳಾಗಿ ಹೆಚ್ಚಾಗ್ತದೆ. ಇವುಗಳ ಕಡಿವಾಣ ಹಾಕಲು ವಿಶೇಷ ತಂಡ ರಚನೆ ಮಾಡಿ ಪ್ರಯಾಣಿಕರ ಮತ್ತು ಶಾಲಾ ಮಕ್ಕಳ ಭವಿಷ್ಯವನ್ನು ರಕ್ಷಣೆ ಮಾಡಬೇಕಂತೇಳಿ RTO ಅಧಿಕಾರಿಗಳನ್ನು ಮನವಿ ಮೂಲಕ ರೈತ ಸಂಘದಿಂದ ಒತ್ತಾಯ ಮಾಡಿ